ನಿರ್ಣಯಿಸಿಕೊಂಡಿದ್ರೆ ಅದಕ್ಕೆ 50-50 ಅಂದ್ರೆ 50ರ ಅನುಪಾತದಲ್ಲಿ ಅದನ್ನು ವಾಪಸ್ ಕೊಡಬೇಕು ಅನ್ನುವಂತ ಒಂದು ಕಾನೂನನ್ನು ಮಾಡ್ತಾರೆ. ಆ ಪ್ರಕಾರ ಇವತ್ತು ಅದೇ ಕಾನೂನಿನ ಪ್ರಕಾರ ಮುಖ್ಯಮಂತ್ರಿ ಅವರ ಪತ್ನಿಗೆ ಆ ನಿವೇಶನಗಳ 14 ನಿವೇಶನಗಳ ಹಂಚಿಕೆ ಆಗುತ್ತೆ ಸ್ವಾಮಿ. ಇದರಲ್ಲಿ ಏನು ಹಗರಣ ಇದೆ ನೀವೇ ಹೇಳಬೇಕಾಗಿರುವಂತದ್ದು. ಇವತ್ತು ನಮ್ಮ ಪತ್ರಕರ್ತ ಮಿತ್ರರಿದ್ದಾರೆ, ಏನು ಸತ್ಯವಾದ ನಡೆ ಇದೆ, ಏನು ಆಗ್ತಾ ಇದೆ, ಇದನ್ನು ಜನರಿಗೆ ತಲುಪಿಸುವಂತಹ ಜವಾಬ್ದಾರಿ ತಮ್ಮಲ್ಲಿಯೂ ಕೂಡ ಇರುತ್ತೆ. ನೀವು ಈ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದಕ್ಕೆ ಪೂರಕವಾಗಿ ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ, ಈ ತರ ಇರ್ಬೇಕಾದ್ರೆ ಬಿಜೆಪಿ ಅವರು ಈ ಸರ್ಕಾರವನ್ನು ಅಸ್ಥಿರಗೊಳಿಸುವ ಸಲುವಾಗಿ ಅಮಿತ್ ಶಾ ಅವರ ಒಂದು ಕಚೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ. ಈ ಸರ್ಕಾರವನ್ನು ಅಸ್ಥಿರಗೊಳಿಸಿ ಏನ್ ಮಾಡಬೇಕು ಅಂತ ಹೇಳಿ ಇವರು ಮೊದಲೇ ಇದಕ್ಕೆ ಬೇಕಾದಂತ ಕುತಂತ್ರಗಳನ್ನು ಮಾಡ್ಕೊಳ್ತಾರೆ. ಒಂದು ಏಜೆಂಟ್ ಅಲ್ಲಿ ಇದಕ್ಕೆ ನೇಮಿಸಿಕೊಳ್ತಾರೆ. ಲಿಂಕನ್ ಅಂತ ಅಬ್ರಾಮ್ ಎನ್ನುವಂತ ವ್ಯಕ್ತಿ, ಈ ಅಬ್ರಾಮ್ ಎನ್ನುವಂತ ವ್ಯಕ್ತಿಯ ಹಿನ್ನೆಲೆ ಬಗ್ಗೆ ನಾನು ನಿಮಗೆ ಹೇಳ್ಬೇಕಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಈ ತರ ಹಲವಾರು ಸುಳ್ಳು ದೂರುಗಳನ್ನು ಕೊಟ್ಟು ಜನರನ್ನು ಬ್ಲಾಕ್ ಮೇಲ್ ಮಾಡ್ತಿರುವ ಬಗ್ಗೆ ಆತನ ಮೇಲೆ ದೂರುಗಳಿರುತ್ತೆ. ಸ್ವತಃ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿಸಿಕೊಂಡು ದಂಡ ಕಟ್ಟಿಕೊಂಡಂತ ವ್ಯಕ್ತಿ ಈ ಅಬ್ರಾಮ್ನವರು. ಈ ಅಬ್ರಾಮ್ನನ್ನು ಹಿಡಿದುಕೊಂಡು ಜುಲೈ 26ನೇ ತಾರೀಕಿಗೆ ಇವರೊಂದು ರಾಜ್ಯಪಾಲರಿಗೆ ಒಂದು ಫಿರ್ಯಾದನ್ನು ಕೊಡ್ತಾರೆ. ಈ ಮೂಢ ಹಗರಣ ಆಗಿದೆ ಅನ್ನುವಂತ ಒಂದು ಫಿರ್ಯಾದನ್ನು ಕೊಡ್ತಾರೆ. ನಮ್ಮ ಘನವೆತ್ತ ರಾಜ್ಯಪಾಲರು, ಆ ಸಂವಿಧಾನದ ಒಂದು ಪೀಠ ಇದು, ಇದಕ್ಕೆ ಬಹಳಷ್ಟು ಗೌರವ ಕೊಡ್ತೇವೆ ನಾವು ಕಾಂಗ್ರೆಸ್ ಪಕ್ಷದವರು. ನೀವು ಏನ್ ಮಾಡ್ಬೇಕಿತ್ತು ಸ್ವಾಮಿ, ನಿಮಗೆ ಒಂದು ಫಿರ್ಯಾದನ್ನು ಬಂದಾಗ ಯಾವ್ದಾದ್ರು ಒಂದು ತನಿಖಾ ಸಂಸ್ಥೆಗೆ ನೀವು ಅದನ್ನು ಕಳಿಸಿಕೊಟ್ಟು ಅದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಏನಾದ್ರೂ ಪ್ರೈಮಾ ಫೇಸಿ ಕೇಸ್ ಇದ್ರೆ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀವು ಕೊಡಬೇಕಾಗಿದ್ದು ಧರ್ಮ. ಆದ್ರೆ ನೀವೇನ್ ಮಾಡಿದ್ದೀರಿ, ಜುಲೈ 26ನೇ ತಾರೀಕಿಗೆ 10:30 ಗಂಟೆಗೆ ನಿಮಗೆ ಕಂಪ್ಲೇಂಟ್ ಬಂತು. ಅವತ್ತೇ ಸಂಜೆ 5 ಗಂಟೆಗೆ ನೀವು ಮುಖ್ಯಮಂತ್ರಿಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೊಡ್ತೀರಿ. ಏನು ರಾಜ್ಯಪಾಲರೇ ಇದು? ನಿಮಗೆ ಯಾವ ಒಂದು ಪ್ರಕರಣವನ್ನು ಯಾವ ರೀತಿ ಒಂದು ಸಂವಿಧಾನದ ಉನ್ನತ ಸ್ಥಾನದಲ್ಲಿ ಕೂತಿರುವಂತ ತಮಗೆ ಒಂದು ಕನಿಷ್ಠ ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲ ಅಂತ ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ. ಅದು ಯಾಕೆ ಅಂತ ಕೇಳಿದ್ರೆ, ಇವತ್ತು ನಾವು ನೋಡ್ತಾ ಇದ್ದೇವೆ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ ರೆಡ್ಡಿ ಜನಾರ್ದನ್ ರೆಡ್ಡಿ, ಈ ಇಬ್ಬರ ವಿರುದ್ಧ ಪ್ರಕರಣ ಹಿಂದೆ ಜಾರಿಯಾಗಿರುತ್ತೆ. ಪ್ರಕರಣ ಆದಾಗ ಪ್ರಾಸಿಕ್ಯೂಷನ್ಗೆ ಅವತ್ತೇ ಅನುಮತಿಯನ್ನು ಕೇಳಿಕೊಂಡು ಕೊಟ್ಟಾಗಲೂ ಕೂಡ ಇವರು ಕೊಡುವುದಿಲ್ಲ. ಆದ್ರೆ ಇವತ್ತು ಈ ಒಂದು ಸಂಸ್ಥೆ ಏನಿದೆ, ಲೋಕಾಯುಕ್ತ ಸಂಸ್ಥೆ, ಇದನ್ನು ಪೂರ್ಣವಾಗಿ ತನಿಖೆ ಮಾಡಿ ಇವತ್ತು ಆ ಒಂದು ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಇನ್ನೊಂದು ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಆರೋಪಿತರು ಅಂತ ಹೇಳಿ ಸಿದ್ಧಪಡಿಸಿರುವಂತಹ ಚಾರ್ಜ್ ಶೀಟ್ ಅನ್ನು ತಂದು ನಿಮ್ಮ ಮುಂದೆ ಇಟ್ಟು ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿದಾಗ ನಿಮಗೆ ಕೊಡ್ಲಿಕ್ಕೆ ಇವತ್ತಿನವರೆಗೂ ಆಗ್ತಾ ಇಲ್ಲ. ಇದರಿಂದ ನಿಮ್ಮ ನಡೆ ಏನು, ನೀವು ಏನು ಯಾರ ಕೈಗೊಂಬೆ ಅಂತ ನೀವು ವರ್ತಿಸ್ತಿದ್ದೀರಿ ಅಂತ ಹೇಳಿ ಈ ರಾಜ್ಯದ ಸಮಸ್ತ ಜನತೆಗೆ ಗೊತ್ತಾಗ್ತಾ ಇದೆ. ರಾಜ್ಯಪಾಲರೇ, ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ, ನೀವು ಆ ಸಂವಿಧಾನದ ಒಂದು ಹುದ್ದೆ ಏನಿದೆ, ಗವರ್ನರ್ ಹುದ್ದೆ, ಇದಕ್ಕೆ ನಿಮಗೆ ಕನಿಷ್ಠವಾಗಿ ನಿಮಗೆ ಗೌರವ ಅಂತ ಇದ್ರೆ ಈ ಕೂಡಲೇ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಜನಾರ್ದನ್ ರೆಡ್ಡಿ ಅವರ ಪ್ರಕರಣಕ್ಕೆ ಲೋಕಾಯುಕ್ತ ಇಲಾಖೆ ಯಾವತ್ತು ಪ್ರಾಸಿಕ್ಯೂಷನ್ ನಿಮ್ಮಲ್ಲಿ ಅನುಮತಿ ಕೇಳಿದೆ ಅದನ್ನು ಈ ಕೂಡಲೇ ನೀವು ಕೊಡಬೇಕು ಅಂತ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಅದರಂತೆ ಇನ್ನು 2 ಪ್ರಕರಣಗಳು, ಶಶಿಕಲಾ ಜೊಲ್ಲೆ ಇರಬಹುದು ಅಥವಾ ಮುರುಗೇಶ್ ನಿರಾಣಿ, ಇವರ ಇಬ್ಬರ ಮೇಲೆ ಕೂಡ ಭ್ರಷ್ಟಾಚಾರ ಪ್ರಕರಣ ದಾಖಲಾಗಿದ್ದು ಇವರ ಮೇಲೆ ಪ್ರಾಸಿಕ್ಯೂಷನ್ಗೆ ನಿಮ್ಮ ಹತ್ರ ಅನುಮತಿ ಕೇಳಿದಾಗ ಇವತ್ತು ಸುಮಾರು 1 ವರ್ಷ ಆಗ್ತಾ ಬಂತು. ಇದಕ್ಕೆ ನಿಮಗೆ ಸಮಯ ಇಲ್ಲ. ಆದ್ರೆ ಒಬ್ಬ ಜನನಾಯಕ ಎಂದುಕೊಂಡವನು, ಒಬ್ಬ ಸ್ವಚಾರಿತ್ಯದ ರಾಜಕಾರಣಿ, ಈ ರಾಜ್ಯದ ಅಭಿವೃದ್ಧಿಯ ರೂವಾರಿ ಅಂತ ಹೇಳ್ಕೊಂಡಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಏನೋ ಒಂದು ಸುಳ್ಳು ಪ್ರಕರಣ ಬೆಳಿಗ್ಗೆ ಕೊಟ್ಟ ತಕ್ಷಣ ಸಂಜೆ ನೀವು ಅನುಮತಿ ಕೊಡ್ತೀರಿ ಅಂತ ಹೇಳಿದ್ರೆ ಬಹುಶಃ ನೀವು ಆ ಪೀಠಕ್ಕೆ ಮಾಡಿದ ಅವಮಾನ ಅಂತ ನಾನು ಹೇಳ್ತೇನೆ.
ಆದ್ರೆ ಈಗ ಈ ಪ್ರಕರಣ ನ್ಯಾಯಾಂಗದಲ್ಲಿದೆ. ಇದರ ಬಗ್ಗೆ ನಾನು ಇನ್ನೇನು ಹೆಚ್ಚು ಮಾತಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಪ್ರಾಥಮಿಕವಾಗಿ ಇದರ ಒಂದು ವಿಚಾರಣೆ ನ್ಯಾಯಾಲಯದಲ್ಲಿ ಆಗಿದೆ. ಈಗಾಗಲೇ ನ್ಯಾಯಾಲಯ ಇದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿರುವಂತದ್ದು. ಮುಂದಿನ ವಿಚಾರಣೆ ನಡೆಯುತ್ತೆ. ನಮಗೆ 100ಕ್ಕೆ 100ರಷ್ಟು ಗ್ಯಾರಂಟಿ ಇದೆ ಈ ಒಂದು ಪ್ರಕರಣ ಇದರಲ್ಲಿ ಯಾವುದೇ ಹಗರಣ ಇಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ರಿಂದ ಈ ನಮ್ಮ ಮುಖ್ಯಮಂತ್ರಿ ವಿರುದ್ಧ ಈ ಒಂದು ಸುಳ್ಳು ಪ್ರಾಸಿಕ್ಯೂಷನ್ಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಾಜ್ಯಪಾಲರು ಅದೇ ಒಂದು ಪ್ರೈಮಾ ಫೇಸಿ ಕೇಸ್ ಇದ್ದು ಚಾರ್ಜ್ ಶೀಟ್ ಅನ್ನು ತಂದು ಅದನ್ನು ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಕುಮಾರಸ್ವಾಮಿ ಹಾಗೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಅನುಮತಿ ಕೇಳಿದಾಗ ಇವತ್ತಿನವರೆಗೂ ಕಣ್ಣು ಮುಚ್ಚಿ ಕೂತಿರುವಂತಹ ರಾಜ್ಯಪಾಲರು ನೀವು ಆ ಹುದ್ದೆಯಲ್ಲಿ ಇರಲಿಕ್ಕೆ ನೀವು ನಾಯಕರಲ್ಲ, ನೀವು ಕೂಡಲೇ ರಾಜೀನಾಮೆ ಕೊಡಬೇಕೆನ್ನುವಂತ ಮಾತನ್ನು ನಾನು ಇಲ್ಲಿ ಹೇಳಿಕೆ ಇಚ್ಛಿಸ್ತೇನೆ. ಹಾಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮೊಟ್ಟಿಗೆ ನಿಮ್ಮ ಪ್ರಾಮಾಣಿಕತ್ವದ ಈ ಒಂದು ನಾಯಕತ್ವದಲ್ಲಿ ಈ ಕಾಂಗ್ರೆಸ್ ಪಕ್ಷ ಇವತ್ತು ಒಳ್ಳೆಯ ರೀತಿಯ ಆಡಳಿತವನ್ನು ಕೊಡ್ತಾ ಇದೆ. ನಿಮ್ಮೊಟ್ಟಿಗೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಈ ರಾಜ್ಯದ ಜನತೆ ನಿಮ್ಮೊಟ್ಟಿಗೆ ಯಾವತ್ತೂ ಇದ್ದೇವೆ ಅನ್ನುವಂತ ಮಾತನ್ನ ಹೇಳುತ್ತಾ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಲ್ರಿಗೂ ವಂದಿಸ್ತಾ ನನ್ನಲ್ಲಿ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಕಾಂಗ್ರೆಸ್.